ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ, ನನ್ನ ಮಗನ ಸ್ಕೂಲಲ್ಲಿ ಬೆಣ್ಣೆಗಡ್ಗೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಮತ್ತು ಗೌರಿ ಗಣೇಶ ಹಬ್ಬದ ಕಾಂಪಿಟೇಷನ್ ಇದೆ. ಅಂದರೆ ಆ ಸೆಲೆಬ್ರೇಷನ್ನ ಇವಾಗ ಮಾಡ್ತಿದ್ದಾರೆ. ಹಾಗಾಗಿ ನಾನು ಬೆಣ್ಣೆಗಡಿಗೆ ಕಾಂಪಿಟೇಷನ್ ಇರೋದ್ರಿಂದ ಮಡಿಕೆನ ರೆಡಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಡಿಕೆನ ರೆಡಿ ಮಾಡ್ತಾಯಿದ್ದೀನಿ. ಯಾವ ಥರ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಮೀಡಿಯಮ್ ಸೈಜ್ ಇರುವಂತಹ ಮಡಿಕೆನ ತೊಗೊಂಡಿದ್ದೀನಿ. ಈ ಮಡಿಕೆಗೆ ಪೇಂಟಿಂಗ್ ಮಾಡ್ಕೊತೀನಿ. ನಾನಿಲ್ಲಿ ರೆಡ್ ಕಲರ್ ಪೇಂಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೆಡ್ ಕಲರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಯಿಲ್ ರೆಡ್ ಬರುತ್ತಲ್ವ, ಆ ರೆಡ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಬ್ರಷಿಂದ ನಾನು ಪೇಂಟಿಂಗ್ ಬ್ರಷಿಂದ ಆ ಥರ ಎಲ್ಲ ನಾನು ಮೀಶೋದಲ್ಲಿ ಮೇಕಪ್ ಬ್ರಷ್ನ ಬುಕ್ ಮಾಡಿದ್ದೆ. ಸುಮಾರು ದಿನ ಆಗಿತ್ತು. ಅದು ಅಷ್ಟು ಕ್ವಾಲಿಟಿ ಇಲ್ಲ ಅಂತ ಹಾಗೆ ಇಟ್ಟಿದ್ದೆ. ಅದನ್ನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಏನಾದರೂ ಒಂದು ತಗೊಂಡ್ರೆ ಅದು ವೇಸ್ಟ್ ಅಂತೂ ಆಗಲ್ಲ. ಯಾವುದಾದ್ರೂ ಒಂದು ಕೆಲಸಕ್ಕಾಗುತ್ತೆ ಅಂತ ಇವಾಗ ನನಗೆ ಗೊತ್ತಾಯಿತು. ನಾನೇನಂದರೆ ಜಾಸ್ತಿ ಬಿಸಾಕೋದು ಜಾಸ್ತಿ. ಇದು ಏನಕ್ಕೆ, ಇದು ಬೇಡ ಅಲ್ವಾ, ಇಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ, ಆ ಥರ ಎಲ್ಲ ಮಾಡ್ತೀನಿ. ಇದು ಹಾಗೆ ಇರೋದ್ರಿಂದ ಇಟ್ಕೊಂಡಿದ್ದೆ. ಆ ಬ್ರಷನ್ನ ತಗೊಂಡು ಈ ಥರ ಫುಲ್ಲು ಪೇಂಟಿಂಗ್ ಮಾಡ್ಕೊತೀನಿ ನಾನು. ಇದು ಎಲ್ಲ ಇದು ಏನಂತಾರೆ, ನಾವು ಏನು ಐಟಮ್ಸ್ ತರ್ತೀವಿ ಪೇಂಟಿಂಗ್ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಇದು ಗೊತ್ತಾಗಲ್ಲ. ಇದು ಪೇಂಟಿಂಗ್ ಕೆಲಸ ಮಾಡ್ತಾರಲ್ವ, ಅಂದರೆ ಆರ್ಟು ಆ ಥರ ಎಲ್ಲ ಬರೆಯೋದು, ಪೇಂಟಿಂಗ್ ಡಿಸೈನ್ ಮಾಡೋದು ಅವರೆಲ್ಲ ಆ ಥರ ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಆಯಿಲ್ ರೆಡ್ನ ತೊಗೊಂಬಂದು ಈ ಥರ ಡಬಲ್ ಕೋಟಲ್ಲಿ ಪೇಂಟಿಂಗ್ನ ಮಾಡ್ಕೊತಾ ಇದ್ದೀನಿ. ಫುಲ್ ಪೇಂಟಿಂಗ್ ಮಾಡಿ ಇದನ್ನು ಡ್ರೈ ಆಗಲಿಕ್ಕೆ ಒಂದಿನ ಬಿಡ್ತಾಯಿದ್ದೀನಿ. ಇದು ತಕ್ಷಣವೇ ಡ್ರೈ ಆಗುತ್ತೆ. ಬಟ್ ನಾನು ಟೈಮ್ ಇಲ್ಲ ಅಂತ ಒಂದಿನ ಪೇಂಟಿಂಗ್ ಮಾಡ್ಕೊಂಡು ಮಾರನೇ ದಿನದಿಂದ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡು ವರ್ಕ್ ಹಾಕಿದ್ದು. ತುಂಬಾ ಪೇಷನ್ಸ್ ಬೇಕು ಇದಕ್ಕೆ ಹಾಕೋಕ್ಕೆ. ಫಸ್ಟು ಇದು ಏನು ಸ್ಟೋನು ಹಾಕಲಿಕ್ಕೆ ಅದ್ರ ಗಮ್ಮೆ ಬರುತ್ತೆ. ಈ ಫೆವಿಕ್ವಿಕ್ಕು ನಾರ್ಮಲ್ಲು ಬಟ್ಟೆಗೆ ನಾವು ಇನ್ನೊಂದು ಗಮ್ ಬರುತ್ತಲ್ಲ, ಆ ಥರ ಯೂಸ್ ಮಾಡ್ತಾಯಿಲ್ಲ. ಈ ಸ್ಟೋನ್ಗಳು, ಬಾಲ್ ಚೈನ್ಗಳು ಹಾಕೋಕ್ಕೇ ಒಂದು ಗಮ್ ಸಿಗುತ್ತೆ. ಆ ಗಮ್ಮನ್ನು ತೊಗೊಂಬಂದು ನಾನು ಅಂಟಿಸ್ತಾಯಿದ್ದೀನಿ. ಈ ಥರ ಎಲ್ಲ ಸುತ್ತ ಗಮ್ಮನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪನೇ ಗಮ್ ಹಾಕ್ಕೊಬಿಟ್ರೆ ಅದು ಮಣಿಗಳು ಉದುರುವಂಥ ಚಾನ್ಸ್ ಇರುತ್ತೆ, ಇಲ್ಲ ಮಧ್ಯ ಬಿಟ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಫುಲ್ಲು ಚೆನ್ನಾಗಿ ಗಮ್ ಹಾಕ್ಕೊಂಡು ನಾನು ಈ ಥರ ಜಾಯಿಂಟ್ ಮಾಡಿ ಅದೇನು ಚೈನ್ಗಳಿರ್ತವೆ, ಗ್ರೀನ್ ಕಲರ್ ಬಾಲ್ ಚೈನು ಮತ್ತು ಗೋಲ್ಡ್ ಕಲರ್ ಬಾಲ್ ಚೈನು, ಆ ಥರ ಎಲ್ಲ ನೋಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನೀವು ಕಟ್ ಮಾಡಬೇಕಾದ್ರೆ ಸ್ವಲ್ಪನೇ ಅದು ಎಷ್ಟಾಗುತ್ತೆ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ. ಇಲ್ಲ ಜಾಸ್ತಿನೂ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕಮ್ಮಿನೂ ಕಟ್ ಹೋಗ್ಬೇಡಿ. ಕಮ್ಮಿ ಆದರೆ ಸ್ವಲ್ಪ ಇದು ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಮಾಡ್ತಾಯಿದ್ದೀವಿ. ಇದು ಇಲ್ಲ ಅಂದ್ರೂ ಒಂದು ಬೆಳಿಗ್ಗೆ ಕೂತ್ರೆ ಸಂಜೆವರೆಗೂ ಆಗುತ್ತೆ. ನಾವು ಇದು 2 ದಿನ ಮಾಡಿರೋದ್ರಿಂದ 2 ದಿನವೂ 2 ಅವರ್ಸ್ ಕೂತ್ಕೊಂಡು ಮಾಡಿದ್ವಿ. ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು, ತಾಳ್ಮೆಯಿಂದ ಮಾಡಿದ್ರೆ ನೀಟಾಗಿ ಬರುತ್ತೆ. ನಾವು ಅರ್ಜೆಂಟಲ್ಲೆಲ್ಲ ಮಾಡ್ತೀವಿ ಅಂದರೆ ಅದು ನೀಟಾಗಿ ಬರೋಲ್ಲ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಇದನ್ನು ನಾನು ಫೋಟೋ ನೋಡಿಬಿಟ್ಟು ಫೋಟೋ ಹೆಂಗಿದೆ ಅದನ್ನು ನೋಡಿ ನಾವು ಒಂಚೂರು ಚೇಂಜ್ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿರೋದು. ಇಲ್ಲ ಆ್ಯಕ್ಚುಲಿ ಮಧ್ಯದಲ್ಲಿ ಏನೋ ಗ್ಯಾಪ್ ಬಿಟ್ವಿ ಅಂದರೆ ಅದು ಡಬಲ್ ಚೈನ್, ಇದು ಬಾಲ್ ಚೈನ್ ಸ್ಟೋನಿಂದ ಬರುತ್ತಲ್ವ, ಅದು ಹಾಕೋಣ ಅಂತ ಅಂದ್ಕೊಂಡ್ವಿ. ಅದು ನನ್ನ ಫ್ರೆಂಡ್ ಮನೇಲಿತ್ತು, ಅವಳು ತಂದಿರಲಿಲ್ಲ. ನಾನು ಆಮೇಲೆ ಬಂದು ತೊಗೊಂಬಂದು ಹಾಕ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಗ್ಯಾಪ್ ಬಿಟ್ವಿ. ಅದು ಗ್ಯಾಪ್ ಬಿಟ್ಟಿದ್ದೇನೋ ನಿಜ, ಬಟ್ ಅದು ಬಾಲ್ ಚೈನ್ 2 ಸೈಡ್ ಬಾಲ್ ಚೈನ್ ಅದು ಅಲ್ಲಿ ಅಷ್ಟು ಜಾಗದಲ್ಲಿ ಅದು ಆಗಿಲ್ಲ. ಹಾಗಾಗಿ ವೈಟ್ ಏನು ಚೈನ್ ಬರುತ್ತೆ, ಅದೇ ಸ್ಟೋನಿನ ಚೈನು, ಅದೇ ಲಾಸ್ಟಿಗೆ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಚೆನ್ನಾಗಿ ಬಂತು. ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಆದರೂ ಚೆನ್ನಾಗಿ ಬಂತು. ಇದೇನು ರೆಡ್ ಕಲರ್ ಬಾಲ್ ಚೈನು ಮತ್ತು ಗ್ರೀನ್ ಕಲರ್ ಬಾಲ್ ಚೈನು ಮತ್ತು ಗೋಲ್ಡ್ ಕಲರ್ ಬಾಲ್ ಚೈನು ಆ ಥರ ಎಲ್ಲ ಹಾಕ್ತಾಯಿದ್ವಿ. ನನ್ನ ಮಗ ಮಧ್ಯದಲ್ಲಿ ಬಂದು ನಾನು ವೀಡಿಯೋ ಮಾಡ್ತಿರೋದು ನೋಡಿ ನನಗೆ ಫೋನ್ ಬೇಕು ಅಮ್ಮ, ನನಗೆ ಅದು ಬೇಕು ಇದು ಬೇಕು ಅಂತ ಅರ್ಧ ತಲೆ ತಿಂತಿದ್ದ. ಸಣ್ಣ ಮಕ್ಕಳು ಇರೋ ಮನೆಯಲ್ಲಿ ಸರ್ವೇ ಸಾಮಾನ್ಯ. ಇವಾಗ ಇದು ಮೇಲ್ಗಡೆ ಪೋರ್ಷನ್ ಏನಿದೆ
ಅದು ಡಿಸೈನ್ ಮಾಡಿದ್ದಾಯಿತು. ಇವಾಗ ಫ್ಲವರ್ ಥರ ಕೆಳಗಡೆ ಬುಟ್ಟ ಫ್ಲವರ್ ಥರ ಬರುತ್ತೆ, ಅದನ್ನು ನಾವು ಮೆಜರ್ಮೆಂಟ್ ಮಾಡಿಕೊಂಡು ಆ ಫ್ಲವರ್ನ ಹಾಕ್ತಾಯಿದ್ವಿ. ನಾವೇ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಡಿಕೆ ಡಿಸೈನ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಮ್ಮ ಥರ ಸ್ಟೋನ್ಗಳು ಮತ್ತು ಈ ಥರ ಚೈನ್ಗಳು ಯಾರೂ ಯೂಸ್ ಮಾಡಿರಲಿಲ್ಲ. ಸ್ವಲ್ಪ ಇದರಲ್ಲಿ ಮಾಡಿದ್ರೂ ಚೆನ್ನಾಗಿತ್ತು, ಅವರು ಡಿಸೈನ್ ಚೆನ್ನಾಗಿ ಮಾಡಿದರು. ನಾವು ಅಂದ್ಕೊಂಡ್ವಿ ನಾವು ಅಷ್ಟೆಲ್ಲ ಟೈಮ್ ಇದು ಮಾಡಿಕೊಂಡು ಅಷ್ಟೆಲ್ಲ ಮಾಡಿದ್ದೀವಿ ಅಂತ. ಬಟ್ ಅಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಮಾಡಿದರು. ಅದೇ ಹೇಳೋದಲ್ವ, ಒಬ್ಬರು ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೊಬ್ಬರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ನಿಜ ಅನ್ನಿಸ್ತು ಆ ಥರ ಎಲ್ಲ. ಇಲ್ಲಿ ನೋಡಿ, ಇವಾಗ ನಾನು ಫುಲ್ಲು ಈ ಥರ ಏನು ಮಿರರ್ ಬರುತ್ತೆ, ಸಣ್ಣ ಮಿರರು, ಇದು ಸಾಮಾನ್ಯವಾಗಿ ಕೆಲವೊಂದು ಬಟ್ಟೆಗಳಿಗೆ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ನಾನು ಫಸ್ಟು ಅದೇನು ಮಿರರ್ ಸ್ಟೋನನ್ನು ಅಂಟಿಸ್ಬಿಟ್ಟು, ಆಮೇಲೆ ಗೋಲ್ಡ್ ಕಲರ್, ಗ್ರೀನು, ಆ ಥರ ರೆಡ್ಡು ಮತ್ತು ಸ್ಟೋನು ಬಾಲ್ ಚೈನ್ ಬರುತ್ತಲ್ವ, ಆ ಬಾಲ್ ಚೈನೆಲ್ಲ ಹಾಕಿ ಈ ಥರ ಲೀಫ್ ಥರ ಅಂಟಿಸ್ತಾ ಇದ್ದೀವಿ. ಇದೇನು ಬಟನ್ ಬರುತ್ತೆ ಇದೆಲ್ಲ ಮ್ಯಾಚ್ ಮಾಡಿ ಹುಡುಕಿ ತಂದಿದ್ದು. ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಿಲ್ಲ, ಈ ಥರ ಫ್ಲವರ್ ಮಾಡಿದ್ವಿ. ಈ ಎರಡು ಫ್ಲವರ್ ಮಧ್ಯೆ ಇವಾಗ ಏನು ವೈಟ್ ಸ್ಟೋನ್ ಬಾಲ್ ಚೈನ್ ಇರುತ್ತೆ, ಆ ವೈಟು ಬಾಲ್ ಚೈನನ್ನು ನಾವು ಈ ಥರ ಮೆಜರ್ಮೆಂಟ್ ತಗೊಂಡು ಒಂದು ಸಣ್ಣ ಒಂದು ಉದ್ದ, ಒಂದು ಸಣ್ಣ ಒಂದು ಉದ್ದ, ಆ ಥರ ಎಲ್ಲ ಮಾಡಿದ್ದೀವಿ. ಇಲ್ಲಿ ನೋಡಿ, ಇವಾಗ ನಾನು ಯಾವ ಥರ ಹಾಕಿದೆ ಅದನ್ನು ಮೆಜರ್ಮೆಂಟ್ ತಗೊಂಡು ಯಾವ ಥರ ಬಾಲ್ ಚೈನನ್ನು ಅಂಟಿಸಿದ್ವಿ ಅಂತ. ಅದು ಇದೇನು ವೈಟ್ ಸ್ಟೋನ್ ಬಾಲ್ ಚೈನ್ ಇದೆ, ಚೈನು ಸ್ವಲ್ಪ ಕಮ್ಮಿ ಆಯಿತು. ನನ್ನ ಫ್ರೆಂಡ್ ಮನೇಲಿತ್ತು, ಅವಳು ಟೈಲರಿಂಗ್ ಮಾಡ್ತಿದ್ಲು ಅವಾಗ. ಹಾಗಾಗಿ ಅವಳು ಸ್ವಲ್ಪ ಈ ಥರ ಎಲ್ಲ ಚೈನು, ಲೇಸು ಆ ಥರ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ಲು. ಎಲ್ಲ ಸರಿ ಆಯಿತು. ಇನ್ನು ಸ್ವಲ್ಪ ಉಳಿದ್ವು, ಆದರೆ ಇದು ಬಾಲ್ ಚೈನ್ ಇದೆಯಲ್ಲ, ಇದೊಂಚೂರು ಕಮ್ಮಿ ಆಯಿತು. ಯಾಕಂದರೆ ನಾವು ಮೇಲ್ಗಡೆ ಡಬಲ್ ಸೈಡ್ ಬಾಲ್ ಚೈನು ಅಂಟಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಜಾಗ ಸಾಕಾಗಲಿಲ್ಲ. ಹಾಗಾಗಿ ಆ ಮೆಜರ್ಮೆಂಟಲ್ಲಿ ಜಾಗ ಸಾಕಾಗಲಿಲ್ಲ ಅನ್ನೋಕ್ಕೆ ಅಲ್ಲಿನ ಆ ವೈಟ್ ಬಾಲ್ ಚೈನನ್ನು ಅಂಟಿಸಿದ್ದಕ್ಕಾಗಿ ಕಮ್ಮಿ ಆಯಿತು. ಏನೂ ಆಗೋಲ್ಲ, ಅದು ಹಳೇದೇ ಅಂಟಿಸೋಣ ಅಂತ ಸ್ವಲ್ಪ ಅದು ತಂದಿಟ್ಟಿದ್ಲಲ್ವ, ಅದನ್ನೇ ಹಾಕಿದ್ವಿ. ಫೈನಲಿ ಚೆನ್ನಾಗಾಯಿತು ಮಡಿಕೆ. ಬೆಣ್ಣೆ ಗಡಿಗೆ ಅಲ್ವಾ, ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಯಾವ ಥರ ಡಿಸೈನ್ ಬಂದಿದೆ ಅಂತ. ಇಲ್ಲಿ ನನ್ನ ಫ್ರೆಂಡ್ಸು ಮತ್ತು ಎಲ್ಲರೂ ಚೆನ್ನಾಗಿದೆ, ಎಷ್ಟು ದಿನ ತೊಗೊಂಡ್ರಿ ಮಾಡೋಕ್ಕೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಒಂದಿನ ಪೇಂಟಿಂಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದರೆ ಪೇಂಟಿಂಗ್ ಮಾಡಿ 2 ಅವರ್ಸ್ ಆದಮೇಲೆ, 2 ಅವರ್ಸು ಬೇಡ, ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಬಿಟ್ಟು ನೀವು ಈ ಥರ ಡಿಸೈನ್ನ ಮಾಡ್ಕೋಬೋದು. ಪೇಂಟಿಂಗ್ ಮಾಡಿದ ತಕ್ಷಣ ಕೈಗೆಲ್ಲ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಡಿಸೈನ್ನ ಮಾಡ್ಕೋಬೋದು. ಇಲ್ಲಿ ನೋಡಿ, ಫೈನಲಿ ಮೇಲ್ಗಡೆ ಪೋರ್ಷನ್ ಈ ಥರ ರೆಡಿ ಆಗಿದೆ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಕೆಳಗಡೆ ಸ್ವಲ್ಪ ಖಾಲಿ ಕಾಣಿಸ್ತಿರೋದ್ರಿಂದ ಅಲ್ಲೂ ಏನಾದರೂ ಒಂದು ಡಿಸೈನ್ ಮಾಡೋಣ ಅಂತ ಚೈನ್ಗಳು, ಬಾಲ್ ಚೈನ್ಗಳು ಮತ್ತು ಸ್ಟೋನು, ಗ್ರೀನ್ ಕಲರ್, ರೆಡ್ಡು ಆ ಥರ ಎಲ್ಲ ಉಳಿದಿದ್ವು, ಪಿಂಕ್ ಕಲರ್ ಆ ಥರ ಎಲ್ಲ, ಅದನ್ನು ಒಂದು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ನಮ್ಮದೇ ಐಡಿಯಾದಲ್ಲಿ ಈ ಥರ ಡಿಸೈನ್ ಮಾಡ್ತಾಯಿದ್ದೀವಿ. ಈ ಮಡಿಕೆನ ಡಿಸೈನ್ ಮಾಡಿದ್ದು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಈ ಥರ ಫಸ್ಟು ಅದು 2 ಲೇಯರ್ ಬಾಲ್ ಚೈನ್ ಸ್ಟೋನು ಚೈನ್ನ ಹಾಕಿದ್ವಿ. ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ. ಮತ್ತು ಅದನ್ನು ಕಿತ್ತು ಬ್ಲೂ ಕಲರ್ ಹಾಕಿ ಮತ್ತೆ ಸ್ಟೋನನ್ನು ಹಾಕಿದ್ವಿ. ಮತ್ತು ರೆಡ್ ಕಲರು ಮತ್ತು ಗೋಲ್ಡನ್ ಕಲರ್ ಬಾಲ್ ಚೈನನ್ನು 2 ಲೇಯರಲ್ಲಿ ನಾವು ಅಂಟಿಸ್ತಾ ಇದ್ದೀವಿ. ಆಮೇಲೆ ಸುತ್ತ ಇದು ಏನು ಫ್ಲವರಿಗೆ ಅಂಟಿಸಿದ್ದೀವಿ ನಾವು, ಇದು ವೈಟ್, ಅದನ್ನು ಅಂಟಿಸೋಣ ಅಂದ್ಕೊಂಡಿದ್ವಿ. ಬಟ್ ಅದು ಚೆನ್ನಾಗಾಗಲ್ಲ. ಈ ಥರ ಲೀಫ್ ಥರ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಹೆವಿಯಾಗಿ ಜಾತ್ರೆ ಥರ ಕಾಣಿಸಲ್ಲ ಅಂತಲೂ ಈ ಥರ ಲೀಫ್ ಥರ ಅಂಟಿಸ್ತಾ ಇದ್ದೀವಿ. ಇಷ್ಟ ಆಗಿತ್ತು ನನ್ನ ಮುದ್ದು ಕೃಷ್ಣನ ಬೆಣ್ಣೆ ಗಡಿಗೆಯ ಡಿಸೈನ್ ಮಾಡೋ ವಿಡಿಯೋ. ನಿಮಗೆ ಹೆಂಗೆ ಅನ್ನಿಸ್ತು, ಯಾವ ಥರ ಅನ್ನಿಸ್ತು, ಹೆಂಗೆ ಬಂದಿದೆ ಮಡಿಕೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ. ಆಮೇಲೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ. ಹಾಗಾಗಿ ನೈಟ್ 12 ಗಂಟೆವರೆಗೂ ಕೂತ್ಕೊಂಡು ಈ ಥರ ಕೃಷ್ಣನ ಏನಂತಾರೆ ಪಗಡಿನ ಡಿಸೈನ್ ಮಾಡಿದ್ವಿ. ಮತ್ತು ಕೊಳಲು, ನನ್ನ ಮಗ ಅಲ್ಲಿಗೆ ಹೋದ್ಮೇಲೆ ಒಂದು 10 ನಿಮಿಷನೂ ಕೂಡ ಇಟ್ಕೊಂಡಿಲ್ಲ. ಅದು ಕೆಳಗಡೆ ಫ್ಲವರ್ ಥರ ಎಲ್ಲ ಮಾಡಿರೋದು. ಇದು ಮಾಡೋಕ್ಕೆ ಬೆಣ್ಣೆ ಗಡಿಗೆ ಇಡುವಂತಹ ಕೆಳಗಡೆ ಏನಂತಾರೆ ಅದನ್ನು, ನನಗೆ ಹೆಸರು ಗೊತ್ತಿಲ್ಲ. ನಿಮಗೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ.
ಕಮೆಂಟ್ ಮಾಡಿ ಹೆಸರು ಏನಂತ ಗೊತ್ತಿದ್ದರೆ. ಫೈನಲಿ ಎಲ್ಲ ರೆಡಿ ಆಯಿತು. ನನ್ನ ಮಗುಗೂ ಹಾಕಿ ನೋಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.